ಈಗ ಆಗಾಗ್ಗೆ ಆ ಭಾಗದಲ್ಲಿ ಹುಲಿ ದಾಳಿಗಳಾಗ್ತಿದೆ, ಅದಕ್ಕೆ ಪರಿಹಾರ ಏನು ಅಂತ ಮೊದಲಿಗೆ ಇದು ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟು ಮೊದಲಿಂದಲೂ ನಡೀತಿದೆ. ಸಿನ್ಸ್ 1974 ಇಂದಿರಾ ಗಾಂಧಿ ಅವರು ಟೈಗರ್ ಪ್ರಾಜೆಕ್ಟ್ ಇದನ್ನು ತಂದರು, ಪ್ರೊಟೆಕ್ಟೆಡ್ ಮಾಡಿದ್ರು 1974. ಈ ಥರದ್ದೆಲ್ಲ ಗಮನದಲ್ಲಿಟ್ಕೊಂಡು ಬಟ್ ಸ್ಟಿಲ್ ಇದು ನಡೀತಾ ಇದೆ ಮತ್ತು ಜನಸಂಖ್ಯೆ ಹೆಚ್ಚಾಗಿದೆ, ಫಾರೆಸ್ಟ್ ವಿರಳ ಆಗ್ತಾ ಇದೆ ಮತ್ತು ಹುಲಿಗಳ ಸಂಖ್ಯೆ, ಪ್ರಾಣಿಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪದೇ ಪದೇ ಈ ಥರ ಆಗ್ತಾ ಇದೆ. ಇದನ್ನು ತಡೆಗಟ್ಟಕ್ಕೆ ಅರಣ್ಯ ಇಲಾಖೆ ಸರ್ಕಾರ ಹಲವಾರು ಕ್ರಮಗಳು ತಗೊಂಡಿದ್ರು ಅನಿರೀಕ್ಷಿತವಾದಂಥ ಇಂಥ ಘಟನೆಗಳು ನಡೆದು ಮನುಷ್ಯನ ಪ್ರಾಣ ಹೋಗ್ತಾ ಇರೋದು ದುಃಖಕರ ಸಂಗತಿ. ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಇದು. ಸೊ ಅದಕ್ಕೆ ಮಾಡಬೇಕು ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಈ ಹುಲಿಗಳು ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಜನವಸತಿ ಬರೋದನ್ನು ತಡಿಬೇಕು ಅಂತೇಳಿ ಹುಲಿ ಕೂಂಬಿಂಗಿಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ಅದೇ ರೀತಿ ಲಾಸ್ಟ್ ಟೈಮು ಆ ಕೂಂಬಿದ್ದು ಮಾಡೋಕ್ಕೆ ಹೋಗಿನೇ ಅವರು ಪಡಗಿದ ಆನೆ ತಗೊಬಂದರು. ಅಲ್ಲಿ ಜನ ಏನು ಮಾಡ್ತಾರೆ, ಪ್ರಾಣಿಗಳು ಹಿಡಿಯೋಕ್ಕೆ ಹೋದಾಗ ಖುಷಿಯಿಂದ ಯುವಕರು ಕೂಗಾಡ್ಕೊಂಡು, ನೀವು ನೋಡಿದೆ ನಿಮ್ಮ ಚಿತ್ರದಲ್ಲೇ ನೋಡಿದೆ ನಾನು, ಅಲ್ಲಿ ಯಾವ ಕಣ್ಣು ಹೋದಾಗ ಅದು ಅದೇ ಥರ ಇತ್ತು. ಇಲ್ಲೂ ಆನೆ ಬಂದಾಗ ಓಡ್ತಾ ಇದ್ರಲ್ಲ ಕೂತ್ಕೊಂಡು. ಹೀಗಾಗಿ ಪ್ರಾಣಿಗಳು ಒಂಥರ ಉದ್ರೇಕ ಆಗ್ತವೆ. ಅವರು ತಂಟೆಗೆ ಹೋಗಿದ್ರೆ ನಮ್ಮ ತಂಟೆಗೆ ಬರಲ್ಲ, ಅವು ಹೈಪರ್ ಸೆನ್ಸಿಟಿವ್ ಇದ್ದಾವೆ. ಸೊ ಹಾಗಾಗಿ ನನಗೆಲ್ಲ ಅನಾಹುತ ಮಾಡ್ತಾರೆ ಅಂದ್ಬಿಟ್ಟು ಆ ಥರ ಮಾಡೋದಿದೆ. ಬಟ್ ಇನ್ ದ ಪ್ರೋಸೆಸ್ ನಾವು ಪ್ರಾಣ ಕಳ್ಕೊತೀವಿ. ಸೊ ನಾವು ಹುಷಾರಾಗಿರಬೇಕು, ಇಲಾಖೆಗೂ ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಏನು ಪ್ರಾಣ ಹೋಗಿದೆ ಅದಕ್ಕೆ ನನಗೆ ತೀರಾ ಕಳವಳ ಮತ್ತು ದುಃಖ ಆಗಿದೆ. ಆ ಪರಿಹಾರ ಕೊಡೋದು ಒಂದು ಭಾಗ, ಅದು ಕೊಡೋಣ. ಮುಂದೆ ಇನ್ನೂ ಪರಿಣಾಮಕಾರಿ ಈ ಥರ ಘಟನೆ ಆಗೋಕ್ಕೆ ಏನು ಇರಬಾರ್ದು ಅಂತೇಳಿ ಫಾರೆಸ್ಟ್ ಮಿನಿಸ್ಟ್ರಿ ಜೊತೆ ಚರ್ಚೆ ಮಾಡಿ ಆ ಏರಿಯಾದಲ್ಲಿ ಅಲ್ಲಿ ಜನ ಏನು ಸಹಜವಾಗಿ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಥವಾ ಸಮಸ್ಯೆ ಏನಿದೆ ಅವ್ರ ವಿಷಯಗಳನ್ನು ತಗೊಂಡು ಅಲ್ಲೇ ಒಂದು ಸಭೆ ಮಾಡಬೇಕು ಅಂತ ಹೇಳಿ ನಮ್ಮ ರೈತ ಸಂಘದ ಮುಖಂಡರು, ನಮ್ಮ ಬಡಗಲಪುರ ನಾಗೇಂದ್ರವರು, ಬಸವರಾಜ್ ಅವರು ಮತ್ತು ನಮ್ಮ ಭಾಗ್ಯರಾಜ್ ಅವರು ಮತ್ತು ಇನ್ನೊಬ್ಬರಿದ್ರಲ್ಲ ಮಾದಪ್ಪನ ಮಂಜು ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಅವರೇನು ಯಾರ ಮೇಲೂ ದ್ವೇಷ ಮಾಡಿಲ್ಲ. ಈ ಥರ ಆಗ್ತಾ ಇರೋ ಘಟನೆಗಳು ನಮಗೆ ದುಃಖ ತರುತ್ತೆ. ಮಾನವನ ಜೀವ ಅತ್ಯಮೂಲ್ಯವಾದದ್ದು. ಎಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆಯೋ, ಅಲ್ಲಿ ಹಾಸ್ಪಿಟ್ಲಲ್ಲಿ ಮೂಲಭೂತ ಸೌಕರ್ಯ ಇಲ್ವೋ, ಅಥವಾ ತಕ್ಷಣ ಅವ್ರಿಗೆ ಪರಿಹಾರ ಅಥವಾ ಅವ್ರ ನೆರವಿಗೆ ಬರೋಕ್ಕಲ್ಲ, ಸುಮಾರು ವಿಷಯಗಳು ಹೇಳಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜಿಲ್ಲಾಧಿಕಾರಿಗಳು ಸೂಕ್ಷ್ಮವಾಗಿ ಎಲ್ಲನೂ ಈ ಒಂದು ಸೂಕ್ಷ್ಮವಾದಂಥ ಮಾಹಿತಿಗಳನ್ನೊಂದು ಮೊದಲನೇ ಪ್ರಿಲಿಮಿನರಿ ಅಂತ ಒಂದು ಎನ್ಕ್ವೈರಿ ಮಾಡಿ ಅದಾದಮೇಲೆ ನಾವು ವಿಲ್ ಟೇಕ್ ಆಕ್ಷನ್. ಸರ್, ರೈತರ ಅಭಿಪ್ರಾಯದಲ್ಲಿ ಮೊದಲಿಗೆ ಅವರು ಹೇಳ್ತಿರೋದೇನಂತಂದ್ರೆ ಆ ಭಾಗದಲ್ಲಿ ಅತಿ ಹೆಚ್ಚು ಅಕ್ರಮ ರೆಸಾರ್ಟ್ಗಳಾಗ್ತವೆ, ಕಾಡು ಇದಕ್ಕೆ ಪ್ರಮುಖ ಕಾರಣ. ರೆಸಾರ್ಟ್ಗಳಿದ್ದಾವೆ, ಮೈನಿಂಗ್ ನಡೀತಾ ಇದೆ ಮತ್ತು ಸಫಾರಿ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕಾರಣಗಳಿದ್ದಾವೆ ಅಂತ ಅವರೆಲ್ಲ ದೂರಲ್ಲೂ ಹೇಳಿದ್ದಾರೆ, ಅವ್ರ ಮಾತಲ್ಲೂ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಅಂತಿಮವಾಗಿ ಹ್ಯೂಮನ್ ಲೈಫ್ ಈಸ್ ಮೋಸ್ಟ್ ಪ್ರಿಸಿಯಸ್. ಸೊ ಇದು ಉಳಿಬೇಕಲ್ಲ, ಆಮೇಲೆ ಅದನ್ನೆಲ್ಲ ನೋಡಿ ಕೂಲಂಕುಷವಾಗಿ ಇಲ್ಲಿ ಡೀಟೇಲ್ ಆಗಿ ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಸಮಸ್ಯೆ ಆಗ್ತಿರೋದು ಈ ಮೊದಲು ಬರ್ತಾ ಇರುವ ಅಥವಾ ಹಿಂದಿನ ಚರ್ಚೆ ಆಗಿದೆ? ಇಲ್ಲ, ಏನು ಚರ್ಚೆ ಆಗಿಲ್ಲ. ಈ ಥರ ಅನಾಹುತಗಳು ಆದಾಗ ಈ ಕಾರಣ ಇರ್ಬೋದಾ, ಇದಿರ್ಬೋದು. ನನ್ನ ಪ್ರಾಣ ಹೊಟ್ಟೋದ್ರೆ ನಮ್ಮ ಮನೆಯವರೆಲ್ಲ ಯೋಚನೆ ಮಾಡ್ತಿರಲ್ಲ, ಇದು ಹಿಂಗಿಲ್ದರು ಉಳಿತಾ ಇದ್ರು, ಹಂಗಿದ್ರು, ಸಹಜವಾಗಿ ಫೀಲಿಂಗ್ ಆಗುತ್ತಲ್ಲ, ನೋವಲ್ವದು. ಆ ನೋವನ್ನು ಹೇಳಿದ್ದಾರೆ. ಅದರದ್ದು ಸತ್ಯತೆ ಇದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಇಲ್ವ ಅನ್ನೋದು ಎನ್ಕ್ವೈರಿ ಗೊತ್ತಾಗಬೇಕು. ಅದನ್ನ ಹೇಳಿದ್ದಾರೆ. ಈಗ ಯಾರ ವಿರುದ್ಧ ಹೇಳಿದ್ದಾರೆ, ಅರಣ್ಯಾಧಿಕಾರಿ ಮಂತ್ರಿಗಳಿದ್ರು, ಅಲ್ಲಿದೆ ಮಂತ್ರಿಗಳು ಹೇಳಿದ್ರು ನನಗೆ, ಬೆಳಗ್ಗೆ ಸಿಕ್ಕರು ಮಾತಾಡೋದು ಈ ಥರ ಆಗ್ತಾ ಇದೆ, ಅದಕ್ಕೆ ಸರಿಯಾದಂಥ ಇದನ್ನು ಕೂಂಬಿಂಗ್ ಮಾಡಬೇಕು, ಜಾಗೃತಿ ಮೂಡಿಸ್ಬೇಕು ನನ್ನ ಜೊತೆಲಿ ಹೇಳಿದ್ದಾರೆ. ಬಟ್ ಅವರು ಕಾರಣೀಭೂತರು ಅಲ್ಲದೇ ಇದ್ರು, ಸಹಜವಾಗಿ ಜನರ ಆಕ್ರೋಶ ಇರುತ್ತಲ್ಲ, ಅಲ್ಲೇ ಇದ್ರು, ಬಂದು ಹೋಗ್ಬೋದಾಗಿತ್ತು ಅನ್ನೋ ಮಾತಾಡಿದ್ದಾರೆ. ಮತ್ತು ಅವರು ವರದಿ ತರಿಸ್ಕೊಂಡಿದ್ದಾರೆ ಎಲ್ಲ ಇಲಾಖೆ ವತಿಯಿಂದ. ಸೊ ಈಗ ನಾನು ಇಲ್ಲೇ ಇದ್ದೇನೆ, ನನಗೆ ಗೊತ್ತಾದ ತಕ್ಷಣ ಹೋಗೋದೆಲ್ಲ ಒಬ್ಬರು ತಿರೋಗ್ಬಿಟ್ಟಿದ್ರು. ಅವರು ಇನ್ನೇನು ಬರಿಯಲ್ಲಿ ಮಾಡ್ತಿದ್ರು, ಅಲ್ಲಿ ಓಡ್ ಬಂದು ಹೋಗೋಣ ಅಂತ ಅಲ್ಲಿ ಬಂದೆ ಮೇಲೆ. ಸೊ ಇಟ್ಸ್ ಅನ್ಫಾರ್ಚುನೇಟ್ ಥಿಂಗ್, ಬಟ್ ಡೀಪ್ ಕಂಡೋಲೆನ್ಸಸ್. ಬಟ್ ಶವಾಯಿಲಿ ತಂದಿದ್ದು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್, ಆ ಸರ್ಗುರೆಲ್ಲ ಮಾಡ್ಬೋದು. ಅಲ್ಲಿ ಹೇಳ್ತಾರೆ, ಅಲ್ಲಿ ಡಿಕಂಪೋಸ್ ಆಗುತ್ತಲ್ಲ ಬಾಡಿ, ಪ್ರಾಬಬಲಿ ನೆಸೆಸರಿ ಮೆಡಿಕಲ್ ಅಸಿಸ್ಟೆನ್ಸ್ ಮೇ ನಾಟ್ ಬಿ ಅವೈಲಬಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ದಟ್ ಈಸ್ ರೀಸನ್ ಏನೂ ಇರಲ್ಲ. ಅಲ್ಲಿ ಮಾಡಿದೆ ಇಲ್ಲಿ ಎತ್ಕೊಂಡು ಬರೋಕ್ಕೆ ಯಾವ ಕಾರಣನೂ ಅಧಿಕಾರಿಗಳಿಗಾಗಲಿ ಆಡಳಿತಕ್ಕಾಗಲಿ ಇಲ್ಲವೇ ಇಲ್ಲ.
that facility might not have been allowed there, I mean available there. ನೋಡ ಅದೆಲ್ಲ ಇದರಲ್ಲಿ ಏನಿತ್ತು ಏನಿಲ್ಲ ಚರ್ಚೆ ಮೇಲೆ ಗೊತ್ತಾಗುತ್ತೆ.